ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೂ ಫ್ರಮ್ ಸೂ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಸೂ ಫ್ರಮ್ ಸೂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಸೂ ಫ್ರಮ್ ಸೂ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಸೂ ಫ್ರಮ್ ಸೂ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 10 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 100 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸೂ ಫ್ರಮ್ ಸೂ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಇಂಟ್ರಲ್ ಆದಮೇಲೆ ಏನಾಗುತ್ತೆ ಅಂತಂದರೆ ರಾಜ್ಬಿ ಶೆಟ್ಟಿ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಮತ್ತು ಈ ಮೂವಿಯ ಡೈರೆಕ್ಷನ್ ಕೂಡ ಬಂದು ರಾಜ್ಬಿ ಶೆಟ್ಟಿ ಅವರು ಆಗಿರ್ತಾರೆ. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಿರ್ತಾನೆ ಅಂತಂದರೆ ಆ ರಾಜರ ಜೊತೆನೇ ತನ್ನ ಊರಿನ ಜನರೆಲ್ಲ ಕೂಡ ಕೇಳ್ಕೊಂಡಿರ್ತಾರೆ ಮತ್ತು ಆ ಊರಿನ ರಾಜ ಏನು ಹೇಳ್ತಾನೆ ಅದನ್ನೇ ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ಮತ್ತು ಏನಾಗುತ್ತೆ, ಒಂದು ಮನೆಯಲ್ಲಿ ಕೂಡ ಏನಾರು ಕಾರ್ಯ ಮಾಡಬೇಕಾದ್ರೆ ಮತ್ತು ಏನಾರು ಒಂದು ಫಂಕ್ಷನ್ ಮಾಡಬೇಕಾದ್ರೂ ಆ ರಾಜನನ್ನು ಕೂಡ ಕರಿತಾ ಇರ್ತಾರೆ ಮತ್ತು ಆ ರಾಜನಿಗೋಸ್ಕರ ಕೂಡ ಎಲ್ಲರೂ ಕೂಡ ಒಂದು ವೆಯ್ಟನ್ನು ಕೂಡ ಮಾಡ್ತಾ ಇರ್ತಾರೆ. ಅಂದರೆ ರಾಜ ಬರೋಗಂಟು ಕೂಡ ಯಾವ ಡಿಸಿಷನ್ನ ಕೂಡ ತಗೋಬಾರ್ದು ಮತ್ತು ರಾಜ ಹೇಳ್ದಂಗೆ ಕೂಡ ಕೇಳಬೇಕು ಅಂತ ಕೂಡ ಹೇಳ್ತಿರ್ತಾರೆ ಗೈಸ್. ಅವಾಗೇನಾಗುತ್ತೆ, ಅಲ್ಲಿ ಹೀರೋ ಇರ್ತಾನಲ್ಲ ಅವನ ಮೇಲೆ ಅಲ್ಲಿ ಪೇಂಟಿಂಗನ್ನು ಕೆಲಸ ಮಾಡೋನು ಒಬ್ಬ ಹುಡುಗ ಇರ್ತಾನೆ. ಅವನೇನು ಮಾಡ್ತಾನೆ, ಹೀರೋ ಮೇಲೆ ಫುಲ್ಲು ಅಂತಾರೆ ಕೋಪ ಇರುತ್ತೆ ಮತ್ತು ಅವನು ಯಾವ ರೀತಿಯನ್ನು ಮಾಡ್ತಾ ಇರೋದಿಲ್ಲ. ಅವನು ಎಲ್ಲರನ್ನೂ ಕೂಡ ಅವ್ನು ಸ್ವಲ್ಪ ಯೋಣಿಸ್ತಾ ಇರ್ತಾನೆ. ಅವಾಗೇನಾಗುತ್ತೆ, ಅವನ ಮೇಲೆ ಸೇಡನ್ನು ತೀರಿಸ್ಕೋಬೇಕೇನಾಗುತ್ತೆ, ಅಲ್ಲಿ ಹೋಗ್ತಾನೆ. ಅವನಿಗೆ ಒಂದು ದೆವ್ವ ಹಿಡ್ದಿರೋ ನಾಟಕವನ್ನು ಕೂಡ ಅವನಿಗೆ ಸೇರ್ಕೋತಾನೆ. ಅವಾಗೇನು ಮಾಡ್ತಾರೆ, ಆ ಹೀರೋ ಇರ್ತಾನಲ್ಲ ಅವನ ಡೀಟೇಲ್ಸ್ನೆಲ್ಲ ಕೂಡ ದೆವ್ವ ಹಿಡ್ಕೊಂಡಿರೋನು ಕೂಡ ಹೇಳ್ತಾ ಇರ್ತಾನೆ. ಅಂತಾರೆ ಈ ರೀತಿ ಆಗಿರುತ್ತೆ ಅಂತ ಕೂಡ ಅವನು ನನಗೆ ಇದೇ ಆಗಿರ್ತದಲ್ಲ ಅಂತ ಕೂಡ ಅವನು ಜ್ಞಾಪಿಸ್ಕೊಳ್ತಿರ್ತಾರೆ. ಅವಾಗೇನು ಮಾಡ್ತಾರೆ, ಒಂದು ಗುರೂಜಿಯನ್ನು ಕೂಡ ಕರೆಸ್ತಾರೆ. ಆ ಗುರೂಜಿಯರು ಅಂತಂದರೆ ರಾಜ್ಬಿ ಶೆಟ್ಟಿ ಅವರಾಗಿರ್ತಾರೆ ಗೈಸ್. ಆ ರಾಜ್ಬಿ ಶೆಟ್ಟಿ ಅವರು ಇಂಟರ್ಲ್ ಆದಮೇಲೆ ಎಂಟ್ರಿಯನ್ನು ಕೊಡ್ತಾರೆ. ಇಂಟರ್ಲ್ ಆದಮೇಲೆ ಅಲ್ಲಿ ಫುಲ್ಲು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಸೂ ಫ್ರಮ್ ಸೂ ಮೂವಿಯು ಕನ್ನಡ ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಸೂ ಫ್ರಮ್ ಸೂ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಸೂ ಫ್ರಮ್ ಸೂ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ